ಹಾಯ್ ಫ್ರೆಂಡ್ಸ್, ಶೋಭಾ ಕೈರಿಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಪಾಲಕ್ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ಗ್ರೇವಿಗೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು. ನೀವು ನೋಡಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಮಾಡೋದು ಅಂತ. ಬನ್ನಿ ತೋರಿಸ್ಕೊಡ್ತೀನಿ. ಒಂದು ಕಟ್ ಪಾಲಕ್ ತಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು 10-15 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಚಕ್ಕೆ, ಲವಂಗ, 1-2 ಟೊಮೊಟೊ ಇಷ್ಟು ತಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಬೇಯಿಸ್ಕೋಬೇಕು. ಬನ್ನಿ ತೋರಿಸ್ಕೊಡ್ತೀನಿ ಹೆಂಗ್ ಮಾಡೋದಂತ. ಸ್ಟವ್ ಅಂಟಿಸ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ನೀರು ಜಾಸ್ತಿ ಹಾಕ್ಬಾರ್ದು, ಆಮೇಲೆ ಪಾಲಕ್ ನೀರೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇದು ಸ್ವಲ್ಪ ಬೇಯಿಸ್ಕೋಬೇಕು ಇದೆಲ್ಲ. ಪಾಲಕ್ ಪನ್ನೀರ್ ಗ್ರೇವಿಗೆ ಕ್ಯಾಪ್ಸಿಕಮ್ ಹಾಕಿ ಮಾಡ್ತಿರೋದು. ಇದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಇದು. ನೋಡಿ, ನೀವು ಒಂದ್ಸತಿ ವಿಡಿಯೋ ನೋಡಿದ್ರೆ ಈಸಿಯಾಗಿ ಮಾಡ್ಕೋಬಹುದು. ಏನ್ ಕಷ್ಟನೇ ಇಲ್ಲ ಇದು ಮಾಡೋದಕ್ಕೆ. ಪಟ್ಟ ಮಾಡ್ಕೊಬಿಡ್ಬೋದು ಇದೆಲ್ಲ. ಇದೊಂದೆರಡು ಕುದಿ ಬೇಯ್ಬೇಕು ಅಷ್ಟೇನೆ. ನೋಡಿ, ಇದೆಲ್ಲ ಬೆಂದಿ ಆರಿದೆ. ಇದು ಈಗ ಮಿಕ್ಸಿಗೆ ಹಾಕೋ ಬಂದ್ಬಿಡೋಣ. ನೋಡಿ, ಇದ್ರ ಜೊತೆಗೆ ಪನ್ನೀರು ಹಾಕೊಂಡ್ಬಿಡ್ಬೇಕು ರುಬ್ಬೋದಕ್ಕೆ. ಈ ಪಾಲಕ್ ಜೊತೆಗೆ ಬಂದ್ಬಿಡೋಣ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇದು ಬಂದಿದ್ದೀನಿ. ನೋಡಿ, ಈ ತರ ಇರುತ್ತೆ ಗ್ರೇವಿ. ಇದು ಪನ್ನೀರ್ ಗ್ರೇವಿಗೆ ಫಸ್ಟ್ 2-3 ಸ್ಪೂನ್ ಎಣ್ಣೆ ಹಾಕೊಂಡ್ಬಿಡೋಣ. ಒಂದು 1/2 ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಹಾಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಮಾಡೋಕ್ಕೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಸ್ವಲ್ಪ ತುಪ್ಪ ಹಾಕೋಬೇಕು ಕ್ಯಾಪ್ಸಿಕಮ್ ಈರುಳ್ಳಿಗೂ. ಅದು ಸ್ವಲ್ಪ ಬೇಯ್ಬೇಕು ಇದು ಚೆನ್ನಾಗಿ. ಎಣ್ಣೆಗೆ ಬೇಯಿಸ್ಕೋಬೇಕು. 1-2 ಸ್ಪೂನ್ ಎಣ್ಣೆ ಹಾಕಿದೀವಲ್ಲ, ಅದರಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ನೋಡಿ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ. ಕ್ಯಾಪ್ಸಿಕಮ್ ಬೆಂದಿದೆ. ಇವಾಗ ಇದು ಹಾಕೊಂತ ಇದ್ದೀನಿ ರುಬ್ಬಿರೋ ಪೇಸ್ಟ್ ಎಲ್ಲ. ಪನ್ನೀರೆಲ್ಲ ಜೊತೆ ರುಬ್ಕೊಂಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನು ಯಾವ್ದು ಸ್ವೀಟ್ಸ್ ಹಾಕೋ ಅಷ್ಟು ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿಗೆ ಟೇಸ್ಟ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ಅವಾಗೆ ಸ್ವಲ್ಪ ಹಾಕಿದ್ದೀನಿ ಕ್ಯಾಪ್ಸಿಕಮ್ಗೆ, ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿ, ಕುದಿಲಿ ಇದು. ನೋಡಿ, ಲೈಟಾಗಿ ಕುದೀತಾ ಇದೆ. ಮೇಲಿಂದ ಪನ್ನೀರ್ ಹಾಕೊಂಬೋಣ. ಪನ್ನೀರ್ ಎಲ್ಲ ಫ್ರೈ ಮಾಡಿ ಹಾಕ್ಬಾರ್ದು. ಫ್ರೈ ಮಾಡಿ ಹಾಕಿದ್ರೆ ಗಟ್ಟಿ ಆಗ್ಬಿಡುತ್ತೆ, ತಿನ್ನಕ್ ಚೆನ್ನಾಗಿರಲ್ಲ. ಈ ತರ ಹಂಗೆ ಕಟ್ಕೊಂಡು ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ಪಾಲಕ್ ಪನ್ನೀರ್ ಕುರ್ಮಾ ರೆಡಿ ಆಗಿದೆ. ಇವಾಗ ಇದ್ರ ಜೊತೆಗೆ ಒಂದು ಚಪಾತಿ ಮಾಡ್ಕೋತೀನಿ. ನೋಡಿ, ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕುರ್ಮಾಗ ಒಂದು ಚಪಾತಿ ಮಾಡ್ಕೊತಾ ಇದ್ದೀನಿ, ಫೋಲ್ಡಿಂಗ್ ಚಪಾತಿ. ಎಣ್ಣೆ ಹಾಕೊಂಡು ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಚಪಾತಿ ಮಾಡ್ಕೋಬೇಕು. ಆ ಕುರ್ಮಾಗೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ. ಫೋಲ್ಡಿಂಗ್ ಚಪಾತಿ ಫುಲ್ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಪಾಲಕ್ ಕುರ್ಮಾಗೆ ಇದೊಂದು ಚಪಾತಿ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು, ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಇದರ ಫೋಲ್ಡಿಂಗ್ ಚಪಾತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೆ ಇದು ಗಾರ್ಲಿಕ್ ಪರೋಟ ಅಂತೂ ಚೆನ್ನಾಗಿರುತ್ತೆ ತುಂಬಾ. ಇದಕ್ಕೆ ಗಾರ್ಲಿಕ್ ಪರೋಟ ಮಾಡೋದು ಇನ್ನೊಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ ಅದಕ್ಕೂ.
ನೋಡಿ ಫ್ರೆಂಡ್ಸ್, ಪಾಲಕ್ ಪನ್ನೀರ್ ಕುರ್ಮಾ ಮಾಡಿ ರೆಡಿ ಆಗಿದೆ ಇವಾಗ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ತುಂಬ ಟೇಸ್ಟಾಗಿರುತ್ತೆ ಇದು ಕುರ್ಮಾ ತಿನ್ನೋದಕ್ಕೆ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.